ನೆನಪಿನ ಶಕ್ತಿ ಅಂದ ತಕ್ಷಣ ಯಾರು ತಿರುಗಿ ನೋಡಲ್ಲ ಹೇಳಿ. ಇಟ್ ಈಸ್ ನಾಟ್ ಅಬೌಟ್ ಪುವರ್ ಮೆಮರಿ, ಇಟ್ ಈಸ್ ದಟ್ ವಿ ಡೋಂಟ್ ನೋ ಹೌ ಟು ಟ್ರೈನ್ ಇಟ್ ಅಂತ ಒಂದು ಮಾತಿದೆ. ಹಾಗಿದ್ರೆ ಡು ವಿ ನೋ ಹೌ ಟು ಹ್ಯಾಂಡಲ್ ಅವರ್ ಬ್ರೈನ್? ಈ ಅಕಾಡೆಮಿಕ್ಸ್ ಅನ್ನೋದು ಒಂದು ಬಿಗ್ ಕ್ವೆಶನ್ ಮಾರ್ಕ್ ಫಾರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಯಾಕೆ ಓದಬೇಕು? ಸ್ಪೀಡ್ ಕಾರ್ಡ್ಸ್ ಅಂತ ಹೇಳ್ತೀವಿ, ಅದನ್ನು ಶಫಲ್ ಮಾಡಿ ಕೊಡ್ತಾರೆ. ಆ ಆರ್ಡರ್ನ ಮೆಮರೈಸ್ ಮಾಡಬೇಕು ನೀವು. ಇಡೀ ಭೂಮಂಡಲದಲ್ಲಿ ಇರೋವಂಥ ಮರಳಿನ ಕಣಗಳು, ಗ್ರೇನ್ಸ್ ಆಫ್ ಸ್ಯಾಂಡ್, ಅದನ್ನು ಮೀರಿಸೋಷ್ಟು ಕೆಪಾಸಿಟಿ ನಮ್ಮ ಬ್ರೈನಿಗಿದೆ. ಮೆದುಳಿಗೆ ಅರ್ಥ ಆಗೋ ಭಾಷೆ ಇಮೇಜ್ ಯಾಕೆ? ಅದು ಡೈರೆಕ್ಟಾಗಿ ಇಮೇಜ್ ಫಾರ್ಮ್ಯಾಟ್ ಆಗಿ ಬಂದಾಗ ಇಟ್ ಅಂಡರ್ಸ್ಟ್ಯಾಂಡ್ಸ್ ಬೆಟರ್. ಸೊ ಎನಿಥಿಂಗ್ ಯು ರೀಡ್ ಟುಡೇ ಯು ಶುಡ್ ಟ್ರೈ ಟು ರಿವೈಸ್ ಇಟ್ ವಿತಿನ್ 24 hours. ಇಟ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್. ಯಾಕೆ? ಇನ್ನೊಂದು, ಈ ವಯಸ್ಸಾಗ್ತಾ ಆಗ್ತಾ ನೆನಪಿನ ಶಕ್ತಿ ಕಮ್ಮಿ ಆಗತ್ತಾ? ಎಸ್. ಸೊ ದೇರ್ಸ್ ಅ ಡಿಸೀಸ್ ಬೈ ನೇಮ್ ಡಿಮೆನ್ಷಿಯಾ ಆರ್ ಆಲ್ಝೈಮರ್ಸ್. ಕೇಳಿರ್ತೀರಾ? ಅದಕ್ಕೆ 40 ವಯಸ್ಸಲ್ಲಿರೋರಿಗೆ ಯು ಹ್ಯಾವ್ ಟು ಯೂಸ್ ಇಟ್, ಅದರ್ವೈಸ್ ಯು ವಿಲ್ ಲೂಸ್ ಇಟ್. ಪ್ರೆಗ್ನೆನ್ಸಿನಲ್ಲೇನೆ ನಿಮ್ಮ ವೂಂಬಲ್ಲಿದ್ದಂಥ, ಗರ್ಭದಲ್ಲಿದ್ದಂಥ ಮಗುಗೆ ನೀವು ಪಾಠ ಮಾಡ್ತಾ ಬಂದಂಥ ಮಹಿಳೆ, ಅದೇನು ಕೇಳ್ಬೋದಾ? ಇನ್ಫ್ಯಾಂಟ್ ಎಜುಕೇಶನ್ ಅಂತ ಹೇಳ್ತೀವಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.